ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 23ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಕೂಗಿರಿ ಮತ್ತು ಉತ್ಸಾಹ ಧ್ವನಿ ಮಾಡಿರಿ. ಚಿಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಇಸ್ರೇಲರ ಸದಮಲ ಸ್ವಾಮಿಯನ್ನು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೇ ಎಂಬುದೇ. ಯೆಶಾಯ 12:6. ಯೆಹೋವನು ದೊಡ್ಡವನು, ಆದ್ದರಿಂದ ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ನಿಮ್ಮ ತುತ್ತೂರಿಗಳನ್ನು ಊದಿರಿ ಮತ್ತು ದೇವರಿಗೆ ಸ್ತುತಿಸಿರಿ. ಕರ್ತನು ಮಹತ್ ಕಾರ್ಯಗಳನ್ನು ಮಾಡುವನು. ರಾಜನಾದ ಸೊಲೊಮೋನನು, ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು. ಆದುದರಿಂದ ನಾವು ಆತನಿಗಾಗಿ ಕಟ್ಟುವ ದೇವಾಲಯವು ಶ್ರೇಷ್ಠವಾಗಿರುವುದು. ಮತ್ತು ಅವನು ದೇವರಾದ ಕರ್ತನಿಗಾಗಿ ಒಂದು ದೊಡ್ಡ ಮತ್ತು ಮಹಿಮೆಯ ದೇವಾಲಯವನ್ನು ನಿರ್ಮಿಸಿದನು. ದೇವಾಲಯದ ಪ್ರತಿಷ್ಠಾಪನೆಯಲ್ಲಿ ಜನರು ಕೂಗಿದರು, ಉತ್ಸಾಹ ಧ್ವನಿ ಮಾಡಿದರು, ತುತ್ತೂರಿಗಳನ್ನು ಊದಿದರು ಮತ್ತು ಅವರು ದೇವರಿಗೆ ಸ್ತುತಿಗಳನ್ನು ಹಾಡಿದರು. ಮತ್ತು ಕರ್ತನು ಶ್ರೇಷ್ಠನು ಮತ್ತು ಆತನ ಕರುಣೆಯು ಶಾಶ್ವತವಾಗಿದೆ ಎಂದು ಹೇಳಿದರು. ಮತ್ತು ಕರ್ತನ ಮಹಿಮೆಯು ಆ ದೇವಾಲಯಕ್ಕೆ ಇಳಿಯಿತು. ಇಂದಿಗೂ ಕರ್ತನು ನಮ್ಮೊಳಗೆ ಮಹಾದೇವನಾಗಿ ನೆಲೆಸಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಸುತ್ತುವರೆದಿರುವ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡವರು ಮತ್ತು ನಿಮ್ಮ ಅನಾರೋಗ್ಯದಲ್ಲಿ ನೀವು ನಂಬುವ ಎಲ್ಲ ವೈದ್ಯರಿಗಿಂತ ದೊಡ್ಡವರು. ನಿಮಗೆ ವಿರುದ್ಧವಾಗಿ ಏಳುವ ಎಲ್ಲ ದುಷ್ಟರಿಗಿಂತ ನಿಮ್ಮ ಪರವಾಗಿ ಹೋರಾಡುವ ನಮ್ಮ ದೇವರು ದೊಡ್ಡವನು. ಕರ್ತನು ದೊಡ್ಡವನು ಎಂಬ ಈ ದೃಷ್ಟಿಯನ್ನು ಹೊಂದಿದವರು ಎಂದಿಗೂ ಪ್ರಬಲವಾದ ಫೇರೋಗಳಿಗೆ ಹೆದರುವುದಿಲ್ಲ ಮತ್ತು ಭಯಾನಕ ಕೆಂಪು ಸಮುದ್ರದ ಮೂಲಕ ಹಾದು ಹೋಗುತ್ತದೆ. ಯೋರ್ದಾನ್ ನದಿಯು, ಸಾವಿನ ನದಿಯು ಹಿಂತಿರುಗಿ ಹೋಗುತ್ತದೆ ಮತ್ತು ಯೆರಿಕೋದ ಗೋಡೆಗಳು ಕುಸಿಯುತ್ತವೆ ಮತ್ತು ಬೀಳುತ್ತವೆ. ನೀವು ಮಾಡಬೇಕಾಗಿರುವುದು ಕರ್ತನ ಸನ್ನಿಧಿಯಲ್ಲಿ ಸಂತೋಷ ಪಡುವುದು ಮತ್ತು ಉತ್ಸಾಹದಿಂದ ಧ್ವನಿ ಮಾಡುವುದು. ಭವ್ಯವಾದ ಕೂಗು ಸೆರೆಮನೆಯ ಅಡಿಪಾಯವನ್ನು ಅಲ್ಲಾಡಿಸುತ್ತದೆ, ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತದೆ. ಅಂತಹ ಭವ್ಯವಾದ ಕೂಗು ನಿಮ್ಮನ್ನು ಬಂಧಿಸಿದವರಿಗೂ ಕ್ಷಮೆ ಮತ್ತು ಮೋಕ್ಷವನ್ನು ತರುತ್ತದೆ. ಕರ್ತನು ಹೇಳುತ್ತಾನೆ, ಅಳುತ್ತಾ ಕೂಗು. ಅದರ ಅರ್ಥವೇನು? ಕರ್ತನನ್ನು ಆರಾಧಿಸಿರಿ ಮತ್ತು ಎಲ್ಲ ಧೈರ್ಯದಿಂದ ಆತನಿಗೆ ಗಟ್ಟಿಯಾಗಿ ಹಾಡಿರಿ. ಹೇಡಿಯಂತೆ ಬದುಕಬೇಕಿಲ್ಲ ಅಥವಾ ತಲೆ ತಗ್ಗಿಸಿ ನಡೆಯಬೇಡಿ. ಮಕ್ಕಳು ತಮ್ಮ ತಂದೆಯ ಸನ್ನಿಧಿಯಲ್ಲಿ ಸಂತೋಷ ಪಡುವಂತೆ ಆತನನ್ನು ಆರಾಧಿಸಿರಿ, ಆತನ ಸನ್ನಿಧಿಯಲ್ಲಿ ಆನಂದಿಸಿರಿ. ಯೆಶಾಯನು ಕರ್ತನನ್ನು ಮಹಾನ್ ವ್ಯಕ್ತಿಯಾಗಿ ನೋಡಿದನು. ಸಿಂಹಾಸನದ ಮೇಲೆ ಆಸೀನನಾದ ಕರ್ತನನ್ನು ನೋಡಿದಾಗ ಅವನ ಹೃದಯವು ಸಂತೋಷವಾಯಿತು. ಕರ್ತನ ಮುಂದೆ ನಿಂತಿದ್ದ ಕೆರೂಬಿಗಳು ಮತ್ತು ಸೆರಾಫಿಗಳು ಸುಮ್ಮನೆ ಇರಲಾರದೆ ಕೂಗಿದವು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಮಂಡಲವೆಲ್ಲವೂ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಯೆಶಾಯ 6:3-4. ದೇವರ ಮಕ್ಕಳೇ, ನಮ್ಮ ಕರ್ತನ ವಿಜಯಶಾಲಿಯಾದ ಮಹಿಮೆ ನಿಮ್ಮೊಳಗೆ ಇರಲಿ. ನಿಮ್ಮ ಕುಟುಂಬದಲ್ಲಿ ದೇವರ ಮೋಕ್ಷದ ಭವ್ಯವಾದ ಕೂಗು ಇರಲಿ. ನಿಮ್ಮ ಕುಟುಂಬದಲ್ಲಿ ಆರಾಧನೆಯ ಸಮಯವನ್ನು ಹೆಚ್ಚಿಸಿರಿ. ಆಗ ಕರ್ತನು ಶ್ರೇಷ್ಠನಾಗಿ ಎದ್ದು ನಿಂತು ನಿಮ್ಮ ಕುಟುಂಬಗಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಓ ಭೂಮಿ, ಭಯಪಡಬೇಡ, ಸಂತೋಷವಾಗಿ ಮತ್ತು ಆನಂದಿಸಿ, ಏಕೆಂದರೆ ಕರ್ತನು ಅದ್ಭುತವಾದ ಕೆಲಸಗಳನ್ನು ಮಾಡುತ್ತಾನೆ. ಯೋವೆಲ್ 2:21.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.